ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲಿ ನೋಡಿದರೂ ಜಾತಿಗಳ ಮಧ್ಯೆ ವೈಷಮ್ಯ, ಮನುಷ್ಯರ ನಡುವೆ ಜಾತಿಯ ಕಲಹ, ಜಾತಿಗಳಿಂದ ದೇಶದಲ್ಲೇ ಎಲ್ಲಿ ನೋಡಿದರೂ ಕೂಡ ಅರಾಜಕತೆ ತಾಂಡವಾಡುತ್ತಿರುವಂಥ ಸಂದರ್ಭದಲ್ಲಿ ಸೌಹಾರ್ದ ಸಂಸ್ಕೃತಿ ಸಮಾವೇಶವು ಅದಕ್ಕೆ ತಕ್ಕ ಉತ್ತರದಂತೆ ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರ ಆಶಯ ನುಡಿಗಳೊಂದಿಗೆ ಪ್ರಾರಂಭವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ಗೌಡರವರು ವಹಿಸಿದ್ದು, ಇದರ ಮುಖ್ಯ ಅತಿಥಿಗಳನ್ನು ನಾಗಮೋಹನ್ ದಾಸರವರು ಹಾಗೂ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ವಹಿಸಿದ್ದು, ವೇದಿಕೆಯ ಮೇಲೆ ಹಲವಾರು ಮಠಾಧೀಶರುಗಳು, ಧಾರ್ಮಿಕ ಮುಖಂಡರುಗಳು ಸೌಹಾರ್ದ ಸಂಸ್ಕೃತಿಯ ಪರವಾಗಿ ತಮ್ಮ ನಿಲುವುಗಳನ್ನು, ಸಂದೇಶಗಳನ್ನು ನೀಡಿ ಒಟ್ಟಾರೆ ಕಾರ್ಯಕ್ರಮಗಳಿಗೆ ಒಂದು ಮೆರುಗನ್ನು ನೀಡಿದರು. 84 ಲಕ್ಷ ಜೀವರಾಶಿ ಮನುಷ್ಯ ಶ್ರೇಷ್ಠ ಅಂತ ಹೇಳ್ಕೊತೀವಿ. ದೇವರ ವಿಷಯಕ್ಕೆ ಬಂದರೆ ನಾವೆಲ್ಲ ಗೊಂದಲಕ್ಕೀಡಾಗ್ತಾ ಇದ್ದೀವಿ. ಹಾಗಾಗಿ ದೇವರು ಒಬ್ಬನೇ ಇದ್ದಾರೆ, ದೇವರಪ್ಪ ನಾವು ಹಲವು. ಧರ್ಮಗಳು ನಮಗೆ ಐಕ್ಯತೆ, ಒಕ್ಕಟ್ಟು ಅಥವಾ ಒಂದೇ ಸ್ವರ, ಒಂದೇ ಹೃದಯ ಮಾಡುವ ವಿಷಯದಲ್ಲಿ ನಾವು ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ರಕ್ತದವರು ಅಂದ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಬಹುಶಃ ಇಂಥ ಒಂದು ಸಭೆಗಳು ಅಗತ್ಯವಿದೆ. ಯಾಕಂದರೆ ನಾವೆಲ್ಲರೂ ಒಂದೇ ಹೃದಯ, ಒಂದೇ ರಕ್ತ, ಒಂದೇ ಜೀವ, ಒಂದೇ ಶ್ವಾಸ. इज्जत ने तमाम सभ्यता फरमाया कि देखो तो एक ही माँ और एक ही बाप हजरत आदम और हजरत हव्वा अलैहिस्सलाम की औलाद हो, तो तुम इसी एतबार से आपस में भाई भाई हो. मैं तुमको दुनिया में तुम सबको भेज रहा हूँ. मज़ाहिब अगर से मुख्तलिफ होंगे, कोई किसी की परस्तिश कर रहा है, कोई किसी की पूजा कर रहा है, कोई किसी की इबादत कर रहा है, लेकिन इसके बावजूद भी तुम आपस में मुत्तहिद और मुत्तफिक रहो. दिलों में किसी भी किस्म की बंदिश न आने पाए कि जिसकी वजह से मुआशरा पूरा बिगड़ जाए. ये न होने पाए. अगर मुआशरा अगर बिगड़ेगा तो फिर ऐसी सूरत में किसी को चैन और सुकून नहीं रहेगा. ಇವತ್ತು ನೀವು ಹೇಳ್ತಾ ಇದ್ದೀರಿ ಸ್ವಾಮೀಜಿಗಳು, ಅದೇ ರೀತಿಯಲ್ಲಿ ಧರ್ಮಗುರುಗಳು ಮತ್ತು ಸ್ವಾಮೀಜಿಗಳು ಒಂದು ವೇಳೆ ಕೋಮುವಾದವನ್ನು ಗುಳುವ ಅಥವಾ ಕೋಮು ಸಾಮರಸ್ಯ ಕದಡಿಸುವಂತಹ ಕೆಲಸಗಳು ಮಾಡುವುದಾದ್ರೆ ಅವರನ್ನು ಸ್ವಾಮೀಜಿ ಅಂತ ಕರೆಯಲು ಸಾಧ್ಯ ಇಲ್ಲ, ಅವರನ್ನು ಮೌಲಾನಗಳು ಅಂತ ಕರೆಯಲು ಸಾಧ್ಯ ಇಲ್ಲ. ಯಾಕಂದ್ರೆ ಇಸ್ಲಾಂ ಕರ್ನಾಟಕ ಲೋಕಾಯುಕ್ತನಾಗಿ 7 ವರ್ಷ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಬಹಳಷ್ಟು ಅನುಭವವನ್ನು ಪಡೆದುಕೊಂಡೆ. ಆ ಹಿನ್ನೆಲೆಯಲ್ಲಿ ಇವಾಗಲೇ ಧರ್ಮಗುರು ಬಿಷಪರು ಹೇಳಿದಂಗೆ ನನ್ನ ವಿಚಾರಕ್ಕೆ ಬಂದ ಅಂದರೆ ಸಂವಿಧಾನದ ಹಕ್ಕು ಬರೀ ಕೋರ್ಟಲ್ಲಿ ಇರಬೇಕು, ಸಮಾಜದಲ್ಲಿ ಬರೀ ಮಾನವ ಹಕ್ಕು ಇರಬೇಕನ್ನೋದು ನನ್ನ ಅಭಿಪ್ರಾಯ. ಮಾನವ ಹಕ್ಕುಗಳು ನಮ್ಮ ಸಮಾಜದಲ್ಲಿ ಇದ್ದರೆ ಇವತ್ತು ಆಗೋಗುವಂತಹ ಕೆಲವು ಘಟನೆಗಳು ನಡೀತಾ ಇರಲಿಲ್ಲ. ಸಮಾಜದಲ್ಲಿ ಇಂಥ ಒಂದು ವೈರತ್ವ ಖಂಡಿತವಾಗಿಯೂ ಇರಲ್ಲ ಅನ್ನೋದು ನನ್ನ ವಿಚಾರ. ಆದ್ದರಿಂದ ಮುಂದೆ ನಾವು ಈ ಮನುಷ್ಯತ್ವದ ಬಗ್ಗೆ ಮಾತಾಡೋಣ, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡೋಣ. ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಮೌಲ್ಯಗಳಿಗೆ ಜಾಸ್ತಿ ಬೆಲೆ ಕೊಟ್ಟು ಅದರಲ್ಲೂ ಮಾನವೀಯತೆಗೆ ಜಾಸ್ತಿ ಕೊಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಅಲ್ಲಿ ಸಣ್ಣ ಸಂಖ್ಯಾತರು ಬಹಳ ಚೆನ್ನಾಗಿದೆ, ಅದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ ಸಂವಿಧಾನಕ್ಕೆ. ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಡಿ. ಅದಕ್ಕೆ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ, ಸಂವಿಧಾನದಲ್ಲಿ ದೇಶಕ್ಕೆ ಇದು ಏನ್ ಹೆಸರಿಡಬೇಕು ಅಂತ ಹೇಳುವಾಗ ಎಲ್ಲರಿಗೂ ಒಪ್ಪಿಗೆ ನೀಡಿ ಹೋಗಿದ್ದಾರೆ ಸ್ವಾಮಿ. ಭಾರತ ದೇಶ ಈಸ್ ಯೂನಿಯನ್ ಆಫ್ ಇಂಡಿಯಾ, ಫೆಡರಲ್ ಫ್ಯೂಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅದನ್ನು ಧ್ವಂಸ ಮಾಡಕ್ಕೆ ಕೊಟ್ಟವ್ರೆ. ಅದನ್ನು ನಾನು ಮಾತಾಡಕ್ ಹೋಗಲ್ಲ ಈ ಸಭೆಯಲ್ಲಿ, ಅದು ಬೇರೆ ಬೇಕಾದ್ರೆ ಮಾತಾಡ್ತೀನಿ. ಆದ್ರಿಂದ ಇಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸ್ಕೋಬೇಕಾಗಿದೆ. ನಮ್ಮನ್ನು ಆಳ್ತಕ್ಕಂಥ ಜನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳಲಿಲ್ಲ.
ಅರ್ಥೈಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡೋದಿಲ್ಲ ಅವರು. ಯಾಕಂದ್ರೆ ನಾವೆಲ್ಲರೂ ಕೂಡ ನಿಷ್ಕ್ರಿಯತೆಯಿಂದ ಇದ್ದೀವಿ. ಅವ್ರಿಗೆ ಸರಿಯಾದ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪ್ರತಿಭಟನೆಗಳು ಸರಿಯಾಗಿ ನಡೀತಾ ಇಲ್ಲ. ಅದು ನಡೀಬೇಕಾಗಿದೆ, ಅದು ಮಾಡಬೇಕಾಗಿದೆ, ನೀವು ಮಾಡಲಿಲ್ಲ. ಎಂತಹ ವಿಪರ್ಯಾಸ ರೀ! ಪಾರ್ಲಿಮೆಂಟ್ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಸ್ಥಳೀಯ ಸಂಸ್ಥೆಗಳಾಗಲಿ, ಶಾಸನಸಭೆ ಆಗಲಿ, ಕಾರ್ಯಾಂಗ ಆಗಲಿ, ನ್ಯಾಯಾಂಗ ಆಗಲಿ, ಸಂವಿಧಾನದ ಅಡಿಯಲ್ಲಿ ಆಡಳಿತವನ್ನು ನೀಡಬೇಕಾಗಿದೆ. ಇವಾಗ ಸಂವಿಧಾನವನ್ನು ಮರ್ತು ಬಿಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ತಗೊಳ್ತಾರೆ, ಸಂವಿಧಾನವನ್ನು ಬಿಟ್ಬಿಡ್ತಾರೆ, ಶಾಸನಗಳನ್ನ ಮಾಡ್ತಿದ್ದಾರೆ. ಶಾಸನಗಳನ್ನ ಸಿಟಿಸನ್ಶಿಪ್ ಆಕ್ಟ್ ನಲ್ಲಿ ಮಾಡಿದ್ದಾರೆ, ಪ್ರಶ್ನೆ ಮಾಡ್ತಿದ್ದೀವಿ. ಅದು ಬೊಮ್ಮಾಯಿ ಕೇಸಲ್ಲಿ ಹೇಳ್ತಾರೆ, ಸ್ಟೇಟ್ ಈಸ್ ನ್ಯೂಟ್ರಲ್, ಸ್ಟೇಟ್ ಇನ್ಸ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಲೋಕಲ್ ಸೆಲ್ಫ್ ಗವರ್ಮೆಂಟ್, ಇನ್ಸ್ಟ್ರೂಮೆಂಟಾಲಿಟೀಸ್ ಅಂತ 12ನೇ ಅನುಚ್ಛೇದದಲ್ಲಿ ಹೇಳ್ತಾರೆ. ಆಗ ಬೊಮ್ಮಾಯಿ ಕೇಸಲ್ಲಿ ಹೇಳ್ತಾರೆ, ಯು ಶಲ್ ನಾಟ್ ಎನಾಕ್ಟ್ ದಿ ಲಾ ಎಗೇನೆಸ್ಟ್ ಎನಿ ರಿಲಿಜಿಯನ್ ದಟ್ ಈಸ್ ಪ್ರಹಿಬಿಟೆಡ್ ಅಂತ 9 ನ್ಯಾಯಮೂರ್ತಿಗಳ ತೀರ್ಪು ಬೊಮ್ಮಾಯಿನಲ್ಲಿ ಹೇಳುವಾಗ ಅದು ವಿರುದ್ಧವಾಗಿ ಒಂದು ಕಾಯ್ದೆಯನ್ನು ಮಾಡ್ತಾರೆ. ಅಂದ್ರೆ ಪಾರ್ಲಿಮೆಂಟ್ ವ್ಯಾಪ್ತಿ, ಶಾಸನಸಭಾ ವ್ಯಾಪ್ತಿ ಅದೆಲ್ಲ ಮಿತಿಮೀರಿ ಮಾಡ್ತಿದ್ದಾರೆ. ಈ ಕಾರ್ಯಾಂಗದವರಂತೂ ಹೇಳಲೇಬೇಕಾಗಿಲ್ಲ. ಇದು ಸಾಕ್ಷಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಒಂದು ತೀರ್ಪು. 161 ಗವರ್ನರ್ ಪವರ್ ಇರಬೇಕೆ, ಪ್ರೆಸಿಡೆಂಟ್ ಪವರ್ ಇರಬೇಕೆ ಪಾರ್ಡನ್ ಕೊಡಕ್ಕೆ ಅಂತ ಹೇಳುವಾಗ ಬಹಳ ಚಂದಾಗಿ ಹೇಳಿದ್ದ ಅವರು. ಅಂದ್ರೆ ನೀವು ಸರ್ವೋಚ್ಚ ನ್ಯಾಯಾಲಯದ 13 ನ್ಯಾಯಮೂರ್ತಿಗಳ ತೀರ್ಪಾಗಲಿ, 9 ಜನ ನ್ಯಾಯಮೂರ್ತಿಗಳ ತೀರ್ಪುಗಳಾಗಲಿ, ಯಾವುದನ್ನು ಗೌರವಿಸದೇನೆ ಕಾಯ್ದೆಗಳು ಮಾಡಿದ್ದು, ಆಡಳಿತ ಮಾಡಿದ್ದು, ಈ ರೀತಿ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥವ್ರು, ಸಂವಿಧಾನ ವಿರೋಧಿ ನೀತಿಯಿಂದ ಮಾತಾಡ್ತಾರೋ, ಹೇಟ್ ಸ್ಪೀಚಸ್ ಮಾಡ್ತಕ್ಕಂಥ ಜನರನ್ನೆಲ್ಲ ಫ್ರೀ ಆಗಿ ಬಿಟ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ರೆ, ಅವ್ರ ಮೇಲೆ ತಿರುಗಿ ಬೇಲ್ ಮೇಲೆ ಕಂಡೀಷನಲ್ ಬಿಟ್ರೆ ಅವ್ರು ತಿರುಗಿ ಮಾತಾಡ್ತಾ ಇರುತ್ತೆ. ಇದು ನಮ್ಮ ನ್ಯಾಯಾಂಗ ಕೂಡ ಬಹಳ ಹುಷಾರಾಗಿ ನೋಡಿ ಅವ್ರಿಗೆ ಬೇಲ್ ಕೊಡ್ಬೇಕಾಗಿದೆ. ಈ ನಮ್ಮ ಮ್ಯಾಜಿಸ್ಟ್ರೇಟ್ಸ್ ಇವರೆಲ್ಲ ಆ ರೈತನ ಸಾಯಿಸಿದ್ರು, ಅವ್ರಿಗೆ ಬೇಲ್ ಅಲಹಾಬಾದ್ ಹೈಕೋರ್ಟ್ ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಅಂದ್ರೆ ನೀವು ಇಲ್ಲಿ ನಾನೇನು ಬಯಸ್ತಿದ್ದೇನೆ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ಸಂವಿಧಾನದ ತೀರ್ಪುಗಳು, ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪುಗಳು ಇನ್ನೂ ಉಳಿದಿವೆ. ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿದೆ. ಸಂವಿಧಾನದ ಆಶಯಗಳನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ, ಅದಕ್ಕೆ ಗೌರವಿಸಬೇಕಾಗಿದೆ. ಆ ರೀತಿ ಗೌರವಿಸಲಿಲ್ಲ ಅಂತ ಹೇಳಿದ್ರೆ ದೇಶದ ಐಕ್ಯತೆಗೆ ಧಕ್ಕೆ ಬರ್ತದೆ. ದೇಶದ ಐಕ್ಯತೆ ಇರಬೇಕೇ ಬೇಡವೆ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದೆ ಇರ್ತಕ್ಕಂಥದ್ದು. ಇದು ಜಾತ್ಯತೀತ ರಾಷ್ಟ್ರ ಅದೊಂದು ಅಂಶ, ಆದರೆ ದೇಶದ ಐಕ್ಯತೆ, ಒಂದು ರಿಲಿಜನ್ ಅಂಡ್ ರಿಲಿಜನ್, ಕ್ರೈಸ್ತ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥದ್ದು ಈ ದೇಶದ ಜನರ ತೀರ್ಮಾನ. ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಅಂತಕ್ಕಂಥ ಮೌಲ್ಯನ ನಮ್ಮ ಹಿರಿಯರು ಸೇರಿಸಿದ್ದಾರೆ. ನಾವು ಸಂವಿಧಾನವನ್ನ ರಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಿಸಿತು ಡಿಸೆಂಬರ್ 1948ರಲ್ಲಿ. ಆಗ ಇನ್ನೂ ನಾವು ಸಂವಿಧಾನವನ್ನು ರಚನೆ ಮಾಡ್ತಾ ಇದ್ದೀವಿ. ಅದು ನಮ್ಮ ಮೇಲೆ ಪ್ರಭಾವ ಬೀರ್ತು. ಅದರ ಪರಿಣಾಮವಾಗಿ ವಿಶ್ವಸಂಸ್ಥೆ ಘೋಷಿಸಿರ್ತಕ್ಕಂಥ ಅನೇಕ ಮಾನವ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಾಗಿ ಸ್ಥಾನ ಪಡೆದಿವೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ ಚಾಪ್ಟರ್ ನಲ್ಲಿ ಕೆಲವು ಹಕ್ಕುಗಳು ಸೇರ್ಪಡೆಯಾಗಿವೆ. ಹೀಗಾಗಿ ಭಾರತದ ಸಂವಿಧಾನದಲ್ಲಿ ಮಾನವ ಹಕ್ಕುಗಳನ್ನು ಸೇರ್ಪಡೆ ಮಾಡಿದೆ. ಕಳೆದ 73 ವರ್ಷಗಳ ಗಣರಾಜ್ಯ ಭಾರತದಲ್ಲಿ ನಾವೆಲ್ಲರೂ ಈ ದೇಶದಲ್ಲಿ ವಿವಿಧ ಧರ್ಮ, ವಿವಿಧ ಜಾತಿಯ ಜನ ನಾವಿದ್ದರೂ ಕೂಡ, ವಿವಿಧ ಭಾಷೆಯ ಆಚಾರ ವಿಚಾರಗಳು ನಾವಿದ್ದರೂ ಕೂಡ ಅನೇಕ ಸಂಕಷ್ಟಗಳು ಬಂದಾಗಬೇಕು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದಾಗ 10 ಲಕ್ಷ ಜನ ಸತ್ತೋದು. ಮಹಾತ್ಮ ಗಾಂಧಿಯನ್ನು ಕೊಂದ್ವಿ.
ಇಂದಿರಾ ಗಾಂಧಿಯನ್ನ ಕೊಂದ್ವಿ, ರಾಜೀವ್ ಗಾಂಧಿಯನ್ನ ಕೊಂದ್ವಿ, ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ವಿ. ಎಲ್ಲ ಗಂಡಾಂತರ ಸಂದರ್ಭದಲ್ಲಿ ಈ ದೇಶದ ಜನ ಈ ಸಂವಿಧಾನದ ಅಡಿಯಲ್ಲಿ ಈ ದೇಶವನ್ನು ರಕ್ಷಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಇವತ್ತು ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಸಮಸ್ಯೆಯನ್ನ ಪರಿಹಾರ ಮಾಡಿ ಈ ದೇಶದ ಜನರು ರಕ್ಷಿಸ್ತಾರೆ, ಅದು ಸಾಧಾರಣ ಜನ ರಕ್ಷಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಬಂಧುಗಳೇ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಆಗಿದ್ದರೂ ಕೂಡ ನಾವು ನಮ್ಮ ಸಂವಿಧಾನವನ್ನು ಸರಿಯಾದ ರೀತಿ ಓದಲಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ, ಅದರಂತೆ ನಾವು ನಡೆಕೊಳ್ಳಿಲ್ಲ. ಜಾತ್ಯತೀತ ಅಂದ್ರೆ ನಾನು ನಡೆಸಿದಂತ 3 ವರ್ಷದ ಅಭಿಯಾನದಲ್ಲಿ ನನಗೆ ಸರಿಯಾದಂತ ಉತ್ತರ ಒಬ್ಬ ಮೇಷ್ಟ್ರಿಂದ ಸಿಗಲಿಲ್ಲ, ಒಬ್ಬ ವಿದ್ಯಾರ್ಥಿ ಯುವಜನರಿಂದ ನಾನು ಸಿಕ್ಕಿದೆ. ಜಾತ್ಯತೀತ ಅಂತಕ್ಕಂಥದ್ದು ಧರ್ಮ ವಿರೋಧಿ ಅಲ್ಲ. ಜಾತ್ಯತೀತ ಅಂತಕ್ಕಂಥದ್ದು ರಾಜಕೀಯದಿಂದ ಧರ್ಮನ ಬೇರ್ಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಕಾರ್ಯಕ್ರಮ ಸೌಹಾರ್ದ ಸಾಮರಸ್ಯ ಅಂತ ಹೇಳಿ, ಇದರರ್ಥ ಈ ಕಾರ್ಯಕ್ರಮ ಇಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಇದು ಬಹುಶಃ ಎಲ್ಲ ಕಡೆನೂ ನಡಿಬೇಕು. ಎಲ್ಲ ಅವರು ಸಾಹಿತಿಗಳು ಹೇಳ್ದಂಗೆ ಎಲ್ಲ ತಾಲೂಕು, ಎಲ್ಲ ಹಳ್ಳಿ, ಎಲ್ಲ ಗ್ರಾಮದಲ್ಲೂ ಬಂದಬೇಕು. ಇದೊಂದು ಜನರಲ್ಲಿ ಏನು ಮೂಡ್ತಾ ಇದೆ ಇವತ್ತು, ಒಂದು ಭಾಷೆಗೂ ಗಡಿಗೂ, ಒಂದು ನದಿ ನೀರಿಗೆ, ಒಂದು ಜಾತಿಯಲ್ಲಿ ಸಂಘರ್ಷವನ್ನು ಹೋಗಲಾಡಿಸ್ಬೇಕು ಅಂದರೆ ಮಾನವನಲ್ಲಿ ಚಿಂತನೆ ಬೆಳಿಬೇಕು. ಮನುಷ್ಯರಲ್ಲಿ ಎಲ್ಲರಲ್ಲೂ ಒಂದು ಚಿಂತನೆ ಬೆಳಿಲಿಕ್ಕೆ ಈ ಸೌಹಾರ್ದ ಸಾಮರಸ್ಯ ಒಕ್ಕೂಟ ಒಂದು ವೇದಿಕೆಯಾಗಿದೆ. ಇದರಿಂದ ಜನರಲ್ಲಿ ಒಂದು ದ್ವೇಷ ಭಾವನೆ ಹೋಗಬೇಕು, ಎಲ್ಲರೂ ಪರಸ್ಪರ ಸ್ನೇಹ ಬಾಳ್ವೆಯಿಂದ ಬಾಳಬೇಕು ಅನ್ನೋದಕ್ಕೆ ಇದೊಂದು ಸಭೆ ಒಳ್ಳೆಯ ಸಾರ್ಥಕವಾಗಿದೆ, ಅರ್ಥಪೂರ್ಣವಾಗಿದೆ. ಅಲ್ಲ, ಇದು ಕಾರ್ಯಕ್ರಮ ನಡೆಯೋದಲ್ಲ, ನಾವು ನಡಿಬೇಕು ಆ ದಾರಿಯಲ್ಲಿ. ನಾವು ಇನ್ನೊಬ್ರಿಗೆ ಉಪದೇಶ ಚೆನ್ನಾಗಿ ಮಾಡ್ತೀವಿ, ಆದರೆ ನಾವು ಆ ದಾರಿಯಲ್ಲಿ ಹೆಜ್ಜೆ ಇಡೋದಿದೆಯಲ್ಲ, ಅದು ಭಾಳ ಮುಖ್ಯ. How do you see things, today's development, what's happening in the society in the name of religion and caste, like now, what's the message for them? I think it's a very sad thing today that we don't have humanism in us and all. And consequently, there is so much of conflict arising from language and religion. These are the two things which can unite people and also divide people. Therefore, I am of the opinion there should be some understanding that every religion has the same meaning, that my religion is as good as another religion, or another religion is as good as my religion. If we have that feeling, I think there will be more peace and solidarity in the society. This event is a great event for all the secular persons. The call is to prevent communal writings and to see that all religions must be respected. The ideals of the Constitution, particularly the preamble of the Constitution, Part 3 and Part 4 of the Constitution, shall be respected, implemented by letter and spirit.